ಹಲೋ ನನ್ನ ಮುದ್ದು ಕುಟುಂಬದವರೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಕಲ್ತಪ್ಪ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ರೆಸಿಪಿ ಬಂದು ಕೊಡಗು ಸ್ಟೈಲದ್ದು ರೆಸಿಪಿ ಆಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ನೈಟ್ ನಾನು ಮಲ್ಕೋಬೇಕಾದ್ರೆ ಒಂದು ಲೋಟ ರೇಷನ್ ಅಕ್ಕಿ ತಗೊಂಡು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಬೌಲ್ಗೆ ಹಾಕ್ಕೊಂಡು ನೀರು ಹಾಕಿ ನೆನೆದಕ್ಕೆ ಬಿಡ್ತೀನಿ ನೋಡಿ. ಹಾಕ್ಬಿಟ್ಟು ಓವರ್ ನೈಟು ಪೂರ್ತಿ ನೆನಿಬೇಕು. ಈಗ ನೆನೆಯೋದಕ್ಕಿಟ್ಟು ಕ್ಲೋಸ್ ಮಾಡ್ತೀನಿ. ಮತ್ತು ನಾನು ಬೆಳಿಗ್ಗೆ ಒಂದು 10 ಗಂಟೆ ಆಗಿದೆ. ಈಗ ನಾನು ಅಕ್ಕಿನ ಚೆನ್ನಾಗಿ ತೊಳೆದು ಒಂದು ಜಾರ್ಗೆ ಹಾಕ್ಕೊತಾ ಇದ್ದೀನಿ ನೋಡಿ. ಅಕ್ಕಿನ ತೊಳೆದು ಜಾರ್ಗೆ ಹಾಕ್ಕೊಂಡು ಅದೇ ಅಕ್ಕಿಗೆ 3 ರಿಂದ 4 ಏಲಕ್ಕಿ ಸಿಪ್ಪೆನ ತೆಗೆದು ಕಾಳುಗಳನ್ನ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ. ಈಗ ನಾನು ರಾತ್ರಿ ಉಳಿದಿರೋಂಥ ಅನ್ನನ ಹಾಕ್ಕೊತಾ ಇದ್ದೀನಿ. ಅನ್ನನ ಹಾಕ್ಕೊಂಡು ಅದ್ರ ಜೊತೆಗೇ ಸ್ವಲ್ಪ ಜೀರಿಗೆ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ನೀವೊಂದ್ಸಲ ಟ್ರೈ ಮಾಡಿ ನೋಡಿ. ಮತ್ತು ಸ್ವಲ್ಪ ನೀರು ಹಾಕ್ಕೊಳ್ಳಿ. ತುಂಬ ನೀರು ಹಾಕಕ್ಕೆ ಹೋಗ್ಬಿಡಿ. ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಬೇಕಾಗುತ್ತೆ ನೋಡಿ. ಇಷ್ಟು ಗಟ್ಟಿ ಇರಬೇಕು. ಯಾಕಂದರೆ ಮತ್ತೆ ನಾನು ಬೆಲ್ಲದ ಪಾಕನ ಹಾಕಬೇಕಾಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಗಟ್ಟಿನೇ ಮಾಡ್ಕೊಂಡಿದ್ದೀನಿ. ಈಗ ಒಂದು ಬೌಲ್ಗೆ ಬೆಲ್ಲನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಬರಬೇಕು. ಹಾಗಾಗಿ ನಾನು ಪಾಕ ಮಾಡ್ಕೊಳ್ಳೋದಕ್ಕೆ ಇಡ್ತಾ ಇದ್ದೀನಿ. ಸ್ವಲ್ಪ ಪಾಕ ಗಟ್ಟಿನೇ ಬರಲಿ, ಅಲ್ಲಿವರೆಗೂ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕಾಗತ್ತೆ. ನೀವು ನೋಡ್ತಾ ಇದ್ದೀರಾ, ಈಗ ತುಂಬಾ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ. ಗಟ್ಟಿ ಪಾಕ ಬರಬೇಕು. ಗಟ್ಟಿ ಪಾಕ ಬಂದಮೇಲೆ ಗೊತ್ತಾಗುತ್ತಲ್ಲ, ಆಮೇಲೆ ಬಿಸಿ ಇದ್ದಾಗನೇ ಈ ರೀತಿ ಸೋಸ್ಕೊಬೇಕಾಗತ್ತೆ. ಜಾಲರದಲ್ಲಿ ನೀಟಾಗಿ ಸೋಸ್ಕೊಂಡು ತೊಗೊಂಬಿಡಿ. ಬಿಸಿ ಇದ್ದಾಗನೇ ಪಾಕನ ಹಿಟ್ಟೊಳಗಡೆ ಹುಯ್ದು ಈ ರೀತಿ ಮಿಕ್ಸ್ ಮಾಡಬೇಕು. ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಗಟ್ಟಿನೂ ಅಲ್ಲ, ತುಂಬ ತೆಳುವಾಗಲ್ಲ, ಆ ರೀತಿ ಮಾಡ್ಕೊಳ್ಳಿ. ಈಗ ನಾನು ಒಂದು ಕುಕ್ಕರ್ಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಕಾದ್ಮೇಲೆ ನಾನು ಹೆಚ್ಚಿಟ್ಕೊಂಡ್ರಂಥ ಕಾಯಿಗಳನ್ನ ಹಾಕ್ಕೊತಾ ಇದ್ದೀನಿ. ಕಾಯಿನ ಸಣ್ಣದಾಗಿ ಈ ರೀತಿ ಹೆಚ್ಚಿಟ್ಕೊಳ್ಳಿ. ಮತ್ತು ಸ್ವಲ್ಪ ಒಂದು ಅರ್ಧ ಈರುಳ್ಳಿ ಸಾಕು, ಜಾಸ್ತಿ ಈರುಳ್ಳಿ ಹಾಕೋಕ್ಕೆ ಹೋಗಬೇಡಿ. ಅರ್ಧ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇಷ್ಟನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಈ ರೆಸಿಪಿ ಬಂದು ಕೊಡಗು ಸ್ಟೈಲ್ದು ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ಅದು ಪೂರ್ತಿ ಬ್ರೌನ್ ಕಲರ್ ಬರಬೇಕು ನೋಡಿ. ಈ ರೀತಿ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡಿಕೊಂಡ್ರೆ ಬ್ರೌನ್ ಕಲರ್ ಬರುತ್ತೆ. ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಫ್ರೈ ಮಾಡಿಕೊಂಡು ಚೆನ್ನಾಗಿ ಬ್ರೌನ್ ಕಲರ್ ಬಂದಮೇಲೆ ಈಗ ನಾನು ರುಬ್ಬಿಟ್ಕೊಂಡಿದ್ದಂಥ ಹಿಟ್ಟನ್ನು ಇದಕ್ಕೆ ಹುಯ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಇದ್ದಾಗನೇ ಒಂದೇ ಸಲ ಈ ರೀತಿ ಹುಯ್ಬೇಕಾಗುತ್ತೆ. ಹುಯ್ದುಬಿಟ್ಟು ಜಾಸ್ತಿ ಸೌಟ್ ಅಲ್ಲಾಡಿಸ್ಬಾರ್ದು. ನಿಧಾನವಾಗಿ ಮೇಲ್ಗಡೆ ಕಾಯಿಗಳನ್ನ ಮಾತ್ರ ಇತ್ತು ಮಧ್ಯದಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಈ ರೀತಿ ಜಾಸ್ತಿ ಅಲ್ಲಾಡಿಸೋದಕ್ಕೆ ಹೋಗಬೇಡಿ. ನಿಧಾನವಾಗಿ ಈ ರೀತಿ ಮಾಡಿಕೊಂಡು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಲೋ ಫ್ಲೇಮ್ನಲ್ಲೇ ಇಟ್ಕೊಬೇಕಾಗುತ್ತೆ. ಜಾಸ್ತಿ ಉರಿ ಇಡಬೇಡಿ. ಹಾಗೆ ವಿಸಿಲ್ನ ತೆಗೆದುಬಿಡಿ. ವಿಸಿಲ್ ಬೇಕಾಗಿಲ್ಲ, ಬರೀ ಹಾಗೆ ಕುಕ್ಕರ್ನ ಇಡಬೇಕು ನೋಡಿ. ನಾನು ವಿಸಿಲ್ನ ಈಗ ತೆಗೆದುಬಿಡ್ತೀನಿ. ತೆಗೆದುಬಿಟ್ಟು ಹಾಗೆ ಒಂದು 10 ರಿಂದ 15 ನಿಮಿಷ ಬೇಯೋದಕ್ಕೆ ಇಟ್ಟಿದ್ದೆ ನೋಡಿ. ಚೆನ್ನಾಗಿ ಬೆಂದಿದೆ. ಒಂದು ಚಾಕು ತಗೊಂಡು ಈ ರೀತಿ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ.
ಸೈಡ್ನಲ್ಲಿ ಹೀಗೆ ಮಾಡಿದ್ರೆ ಚೆನ್ನಾಗಿ ಎದ್ದು ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ. ನೋಡಿ, ಈಗ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಂದಿದೆ ಅಂತ. ತುಂಬ ಈಸಿಯಾಗೂ ಇರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಮಕ್ಕಳು ಕೂಡ ಇದನ್ನು ಇಷ್ಟಪಡ್ತಾರೆ. ಈ ರೀತಿ ಮಕ್ಕಳಿಗೆ ಸ್ಕೂಲ್ಗೆ ಸ್ನ್ಯಾಕ್ಸ್ಗೆ ಕೂಡ ಮಾಡಿ ಹಾಕ್ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತಲೇ ಅಂದ್ಕೊಂಡಿದ್ದೀನಿ. ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀಟಾಗಿ ಕಟ್ ಮಾಡಿದ್ದೀನಿ ನೋಡಿ. ಈ ರೀತಿ ಮಾಡಿಕೊಂಡು ಒಂದ್ಸಲ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.